ಮುಂಜಾನೆ 3:40ಕ್ಕೆ ಏಳುವುದು ಕೇವಲ ಒಂದು ಅಭ್ಯಾಸವಲ್ಲ. ಬದಲಿಗೆ ಇದು ಆಧ್ಯಾತ್ಮಿಕ ಜಾಗೃತಿ ಮತ್ತು ಆಂತರಿಕ ಶಾಂತಿಯನ್ನು ಕಂಡುಕೊಳ್ಳುವ ಒಂದು ದಾರಿಯಾಗಿದೆ. ಹಿಂದೂ ಧರ್ಮದಲ್ಲಿ ಈ ಸಮಯವನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯುತ್ತಾರೆ. ಸೂರ್ಯೋದಯಕ್ಕೆ ಸುಮಾರು 96 ನಿಮಿಷಗಳ ಮೊದಲು ಬ್ರಹ್ಮ ಮುಹೂರ್ತ ಪ್ರಾರಂಭವಾಗುತ್ತದೆ. ಬ್ರಹ್ಮ ಮುಹೂರ್ತವು ಶುಭ ಕಾರ್ಯಗಳಿಗೆ, ಧ್ಯಾನಕ್ಕೆ, ಅಧ್ಯಯನಕ್ಕೆ ಮತ್ತು ಆಧ್ಯಾತ್ಮಿಕ ಸಾಧನೆಗಳಿಗೆ ಅತ್ಯಂತ ಪ್ರಶಸ್ತವಾದ ಸಮಯ ಎಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಮನಸ್ಸು ಹೆಚ್ಚು ಶಾಂತ ಮತ್ತು ಗ್ರಹಣಶೀಲವಾಗಿರುತ್ತದೆ. ಈ ಸಮಯದಲ್ಲಿ ಪ್ರಪಂಚವು ಇನ್ನೂ ನಿದ್ರೆಯಲ್ಲಿ ಮುಳುಗಿರುವುದರಿಂದ ವಾತಾವರಣವು ಸಂಪೂರ್ಣವಾಗಿ ಶಾಂತವಾಗಿರುತ್ತದೆ. ದಿನದ ಗದ್ದಲ, ವಾಹನಗಳ ಶಬ್ದ ಅಥವಾ ಜನರ ಚಟುವಟಿಕೆಗಳು ಈ ಸಮಯದಲ್ಲಿ ಇರುವುದಿಲ್ಲ. ಈ ನಿಶ್ಶಬ್ದತೆಯು ಧ್ಯಾನ ಅಥವಾ ಪ್ರಾರ್ಥನೆಯಲ್ಲಿ ಆಳವಾಗಿ ಮುಳುಗಲು ಸಹಾಯ ಮಾಡುತ್ತದೆ. ಈ ಆಳವಾದ ಶಾಂತಿಯಿಂದಾಗಿ ಒಬ್ಬರು ತಮ್ಮ ಅಂತರಂಗದೊಂದಿಗೆ ಸುಲಭವಾಗಿ ಸಂಪರ್ಕ ಸಾಧಿಸಬಹುದು. ಇದು ಆಧ್ಯಾತ್ಮಿಕ ಪ್ರಯಾಣಕ್ಕೆ ಅತ್ಯಗತ್ಯ. ಮುಂಜಾನೆ 3:40ರ ವೇಳೆಗೆ ಏಳುವುದು ಧ್ಯಾನ ಮತ್ತು ಏಕಾಗ್ರತೆಗೆ ಅದ್ಭುತವಾದ ಅವಕಾಶವನ್ನು ನೀಡುತ್ತದೆ. ಮನಸ್ಸು ತಾಜಾ ಮತ್ತು ಆಲೋಚನೆಗಳಿಂದ ತುಂಬಿರದ ಕಾರಣ ಧ್ಯಾನವು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಆಳವಾದ ಧ್ಯಾನದ ಮೂಲಕ ಆಲೋಚನೆಗಳನ್ನು ನಿಲ್ಲಿಸಿ ಶಾಂತವಾದ ಸ್ಥಿತಿಯನ್ನು ತಲುಪಲು ಸಾಧ್ಯವಾಗುತ್ತದೆ. ಇದರಿಂದ ಆಧ್ಯಾತ್ಮಿಕ ಬೆಳವಣಿಗೆಗೆ ಬೇಕಾದ ಸ್ಪಷ್ಟತೆ ಮತ್ತು ವಿವೇಕವನ್ನು ಪಡೆಯಬಹುದು. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಸಕಾರಾತ್ಮಕ ಶಕ್ತಿಗಳು ಮತ್ತು ಆಧ್ಯಾತ್ಮಿಕ ಕಂಪನಗಳು ಹೆಚ್ಚಾಗಿರುತ್ತದೆ ಎಂದು ನಂಬಲಾಗಿದೆ. ಈ ಸಮಯದಲ್ಲಿ ಬ್ರಹ್ಮಾಂಡದ ಶಕ್ತಿಗಳು ಮತ್ತು ದೈವಿಕ ಶಕ್ತಿಗಳು ಭೂಮಿಯ ಕಡೆಗೆ ಹೆಚ್ಚು ಆಕರ್ಷಿತವಾಗುತ್ತವೆ. ಈ ಸಮಯದಲ್ಲಿ ಮಾಡಿದ ಪ್ರಾರ್ಥನೆಗಳು, ಜಪಗಳು ಮತ್ತು ಧ್ಯಾನಗಳು ಬೇಗನೆ ಫಲ ನೀಡುತ್ತವೆ ಎಂದು ಹೇಳಲಾಗುತ್ತದೆ. ದೈವಿಕ ಸಂಪರ್ಕವನ್ನು ಸಾಧಿಸಲು ಇದು ಅತ್ಯುತ್ತಮ ಸಮಯ. ಈ ಸಮಯದಲ್ಲಿ ಎಚ್ಚರಗೊಳ್ಳುವುದರಿಂದ ಮನಸ್ಸನ್ನು ಶುದ್ಧೀಕರಿಸುವ ಅವಕಾಶ ಸಿಗುತ್ತದೆ. ದಿನವಿಡೀ ಸಂಗ್ರಹವಾಗುವ ಒತ್ತಡ, ನಕಾರಾತ್ಮಕ ಆಲೋಚನೆಗಳು ಮತ್ತು ಭಾವನಾತ್ಮಕ ಅಡೆತಡೆಗಳನ್ನು ಈ ಸಮಯದಲ್ಲಿ ಧ್ಯಾನದ ಮೂಲಕ ನಿವಾರಿಸಬಹುದು. ಮನಸ್ಸು ಶುದ್ಧವಾದಾಗ ಅದು ಆಧ್ಯಾತ್ಮಿಕ ಜ್ಞಾನ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಸ್ವೀಕರಿಸಲು ಹೆಚ್ಚು ಮುಕ್ತವಾಗಿರುತ್ತದೆ. ಇದು ಆಂತರಿಕ ನೆಮ್ಮದಿಯನ್ನು ನೀಡುತ್ತದೆ. ಮುಂಜಾನೆ ಬೇಗನೆ ಏಳುವುದರಿಂದ ದೈಹಿಕ ಮತ್ತು ಮಾನಸಿಕ ಶಕ್ತಿಯೂ ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ಏಳುವುದು ದೇಹದ ಬಯೋಲಾಜಿಕಲ್ ಗಡಿಯಾರದೊಂದಿಗೆ ಸಾಮರಸ್ಯವನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಇದರಿಂದ ದಿನವಿಡೀ ಹೆಚ್ಚು ಶಕ್ತಿ ಮತ್ತು ಉತ್ಸಾಹವನ್ನು ಅನುಭವಿಸಬಹುದು. ಇದು ಕೇವಲ ಆಧ್ಯಾತ್ಮಿಕ ಪ್ರಯೋಜನವಲ್ಲ, ಬದಲಿಗೆ ಇಡೀ ದಿನದ ಉತ್ಪಾದಕತೆ ಮತ್ತು ಯೋಗಕ್ಷೇಮಕ್ಕೆ ಕೊಡುಗೆ ನೀಡುತ್ತದೆ. ಬೆಳಗ್ಗೆ 3:40ಕ್ಕೆ ಏಳುವುದು ಬಲವಾದ ಆತ್ಮಶಿಸ್ತು ಮತ್ತು ಇಚ್ಛಾಶಕ್ತಿಯನ್ನು ಬೆಳೆಸುತ್ತದೆ. ಪ್ರತಿದಿನ ನಿಯಮಿತವಾಗಿ ಈ ಸಮಯದಲ್ಲಿ ಎದ್ದೇಳುವುದು ಒಂದು ಸವಾಲಾಗಿರಬಹುದು, ಆದರೆ ಅದನ್ನು ಅನುಸರಿಸುವುದರಿಂದ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಬಹುದು. ಈ ಶಿಸ್ತು ಜೀವನದ ಇತರ ಕ್ಷೇತ್ರಗಳಲ್ಲೂ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಇದರಿಂದ ಆಧ್ಯಾತ್ಮಿಕ ಗುರಿಗಳನ್ನು ತಲುಪಲು ಸುಲಭವಾಗುತ್ತದೆ. ಈ ಸಮಯದಲ್ಲಿ ಏಳುವಾಗ ಒಬ್ಬರು ತಮ್ಮ ಜೀವನದಲ್ಲಿರುವ ಉತ್ತಮ ಸಂಗತಿಗಳ ಬಗ್ಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಬಹುದು. ಕೃತಜ್ಞತೆಯ ಮನೋಭಾವವು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಜೀವನದ ಬಗ್ಗೆ ಸಕಾರಾತ್ಮಕ ದೃಷ್ಟಿಕೋನವನ್ನು ಬೆಳೆಸುತ್ತದೆ. ಈ ಸಮಯದಲ್ಲಿ ಮಾಡುವ ಪ್ರಾರ್ಥನೆಗಳು ಮತ್ತು ಆಲೋಚನೆಗಳು ಹೆಚ್ಚು ಶಕ್ತಿಯುತವಾಗಿರುತ್ತವೆ. ಇದರಿಂದಾಗಿ ಸಕಾರಾತ್ಮಕ ಫಲಿತಾಂಶಗಳನ್ನು ಆಕರ್ಷಿಸಲು ಸಾಧ್ಯವಾಗುತ್ತದೆ. ನಿಯಮಿತವಾಗಿ ಮುಂಜಾನೆ 3:40ಕ್ಕೆ ಏಳುವುದು ಆಧ್ಯಾತ್ಮಿಕ ಬೆಳವಣಿಗೆಗೆ ಪ್ರಮುಖವಾದ ಒಂದು ಹೆಜ್ಜೆಯಾಗಿದೆ. ಈ ಅಭ್ಯಾಸವು ವ್ಯಕ್ತಿಯನ್ನು ಆತ್ಮಜ್ಞಾನದ ಕಡೆಗೆ ಕೊಂಡೊಯ್ಯುತ್ತದೆ ಮತ್ತು ಜೀವನದ ನಿಜವಾದ ಅರ್ಥವನ್ನು ಅರಿಯಲು ಸಹಾಯ ಮಾಡುತ್ತದೆ. ಇದು ಒಬ್ಬರನ್ನು ತಮ್ಮ ಉನ್ನತ ಸ್ವರೂಪದೊಂದಿಗೆ ಸಂಪರ್ಕಿಸಲು ಮತ್ತು ಜೀವನದಲ್ಲಿ ಹೆಚ್ಚಿನ ಉದ್ದೇಶವನ್ನು ಕಂಡುಕೊಳ್ಳಲು ಪ್ರೇರೇಪಿಸುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಮುಂಜಾನೆ 3:40ಕ್ಕೆ ಏಳುವುದು ಕೇವಲ ದೈಹಿಕ ಅಭ್ಯಾಸವಲ್ಲ, ಬದಲಿಗೆ ಇದು ಆಳವಾದ ಆಧ್ಯಾತ್ಮಿಕ ರೂಪಾಂತರಕ್ಕೆ ದಾರಿ ಮಾಡಿಕೊಡುವ ಒಂದು ಶಕ್ತಿಯುತ ಸಾಧನವಾಗಿದೆ. ಈ ಪವಿತ್ರ ಸಮಯದಲ್ಲಿ ಏಳುವುದು ಆಂತರಿಕ ಶಾಂತಿ, ಸ್ಪಷ್ಟತೆ ಮತ್ತು ದೈವಿಕ ಸಂಪರ್ಕವನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಇದು ಜೀವನವನ್ನು ಹೆಚ್ಚು ಅರ್ಥಪೂರ್ಣವಾಗಿಸುತ್ತದೆ.